ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ಇನ್ನು ಅರಣ್ಯ ಇಲಾಖೆಯಿಂದ ಗಜಪಯಣಕ್ಕೆ ಬರುವಂಥ ಆನೆಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಇನ್ನು ಈ ಪಟ್ಟಿ ರಿಲೀಸ್ ಆಗುವ ಮುನ್ನ ಯಾವೆಲ್ಲ ಪ್ರಕ್ರಿಯೆ ನಡೀತು, ಆನೆಗಳ ಆಯ್ಕೆ ಹಿಂದೆ ಯಾವೆಲ್ಲ ವಿಶೇಷತೆಗಳಿತ್ತು, ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಬಾರಿಯ ಆನೆ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ಯಾವ ಮಾನದಂಡಗಳ ಮೇಲೆ ಆನೆಗಳು ಆಯ್ಕೆಯಾಗಿವೆ ಸರ್? ಈ ಸಲದ ದಸರಾ 2026 ಆನೆ ಆಯ್ಕೆ ಉತ್ತಮ ರೀತಿಯಲ್ಲಿ ನಡೀತು. ಇದಕ್ಕೆ ನಮ್ಮ ಅರಣ್ಯ ಅಧಿಕಾರಿಗಳು ತಂಡ, ಪಶು ವೈದ್ಯಾಧಿಕಾರಿಗಳ ತಂಡ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ತಂಡ ಪ್ರತಿಯೊಂದು ಕ್ಯಾಂಪ್ಗೆ ಭೇಟಿ ನೀಡಿ ಆನೆಯನ್ನು ಪರಿಶೀಲಿಸಿ ಆನೆಯ ಆರೋಗ್ಯ ಸ್ಥಿತಿ, ವಯಸ್ಸು, ತೂಕ, ಅದರ ಒಂದು ನಡವಳಿಕೆ, ಅದರ ಒಂದು ಏನು ಆಹಾರ ತೆಗೆದುಕೊಂಡು ಯಾವ ರೀತಿ ಸ್ವಭಾವವನ್ನು ವ್ಯಕ್ತಪಡಿಸ್ತಾ ಇದೆ, ಮತ್ತು ಮಾವುತ ಮತ್ತು ಕಾವಾಡಿ ನೀಡುವಂಥ ಕಮಾಂಡ್ಗಳನ್ನು ಅದಕ್ಕೆ ಸ್ಪಂದಿಸ್ತಾ ಇದೆಯಾ, ಆ ಕಮಾಂಡು ಮತ್ತು ಆನೆಯ ಪ್ರೀತಿ ಮತ್ತು ಅದರ ಒಂದು ವ್ಯವಸ್ಥೆ ಇರ್ತದೆ. ಆನೆ ಮತ್ತು ಕಾವಾಡಿ ಅವರೇ ಅದನ್ನು ನಿಯಂತ್ರಣ ಮಾಡುವುದು, ನಿಯಂತ್ರಣದಲ್ಲಿ ಇದೆಯಾ, ಮತ್ತು ಜನರಲ್ ಬಿಹೇವಿಯರ್ ಲಾಸ್ಟ್ 1 ವರ್ಷ 2 ವರ್ಷದಲ್ಲಿ ಯಾವ ರೀತಿ ಇತ್ತು, ಇದನ್ನೆಲ್ಲ ಒಂದು ಪರಿಗಣಿಸಿ ಒಂದೊಂದು ಆನೆಯೂ ಕೂಡ ಗಮನಿಸಿ ಸುಮಾರು 70-80 ಆನೆಗಳವರೆಗೂ ಇದ್ವು. ಅವುಗಳಲ್ಲಿ ಗಮನಿಸಿ ನಾವು ಒಂದು ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅದನ್ನು ನಾವು ಅನುಮೋದನೆಯನ್ನು ಮುಖ್ಯ ವನ್ಯಜೀವಿ ಪರಿಪಾಲಕರು ಕರ್ನಾಟಕ ಅವ್ರ ಹತ್ರ ನಾವು ತಗೊಂಡಿದ್ದೀವಿ. ನಿನ್ನೆ ನಮ್ಮ ಮಂತ್ರಿಗಳು ಕೂಡ ಸೆಲೆಕ್ಟ್ ಆದ ಆನೆ ಬಗ್ಗೆ ಮಾಹಿತಿಯನ್ನು ತಮಗೆಲ್ಲರಿಗೂ ನೀಡಿದ್ದಾರೆ. ಸರ್, ಈ ಬಾರಿ ಬಹಳ ಪ್ರಮುಖವಾಗಿ ಸರ್ ಕ್ಯಾಪ್ಟನ್ ಅಭಿಮನ್ಯು ದಸರಾಗೆ ಬರ್ತಾ ಇಲ್ಲ ಅನ್ನುವಂಥ ಪಟ್ಟಿ ರಿಲೀಸ್ ನೋಡಿದಾಗ ಗೊತ್ತಾಯ್ತು. ಅಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಯಾಕಾಗಿ ಅಭಿಮನ್ಯು ಬರ್ತಾ ಇಲ್ಲ ಈ ಬಾರಿ? ಪ್ರಮುಖ ಕಾರಣ ಏನು? ಅಲ್ಲ, ಅಭಿಮನ್ಯುಗೆ 60 ವರ್ಷ ದಾಟಿದೆ ಏಪ್ರಿಲ್ಗೆ. ಹಾಗಾಗಿ ನಿವೃತ್ತಿಯನ್ನು ಪರಿಗಣಿಸಿ ಅಭಿಮನ್ಯುವನ್ನು ಈ ಒಂದು ಇದರಲ್ಲಿ ಬಹುಶಃ ಸೆಲೆಕ್ಟ್ ಮಾಡಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಬಿಟ್ಟು ಅಭಿಮನ್ಯುಗೆ ಬೇರೆ ಯಾವುದೇ ಕೊರತೆಯೇ ಇಲ್ಲ. ದಂತಕ್ಕೂ ಇದಕ್ಕೂ ನಾವು ಇದು ಮಾಡಲ್ಲ, ವೈಜ್ಞಾನಿಕವಾಗಿ ನೋಡ್ತೀವಿ. ನಮ್ಮ ಒಂದು ಇಷ್ಟು ವರ್ಷದ ನಾಲೆಜ್ ಇದೆ ವೈಲ್ಡ್ ಅನಿಮಲ್ಸ್ ಜೊತೆ, ಅದರಲ್ಲಿ ಆನೆ ಜೊತೆ ಏನಿದೆ ಅದನ್ನು ಗಮನಿಸಿದ್ದೀವಿ. ಯಾವುದೇ ಈ ರೀತಿ ಊಹಾಪೋಹಗಳು ಇಲ್ಲ. ದಂತಭಗ್ನ ಆಗಿರೋದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧವೇ ಇಲ್ಲ. ಸರ್, ಈಗ ಪ್ರಮುಖವಾಗಿ ಇನ್ನೊಂದೇನಪ್ಪ ಅಂದರೆ, ಹಿಂದೆ ನಿಶಾನೆ ಆನೆಯಾಗಿ ರಿಟೈರ್ಡ್ ಆದ ನಂತರ ಕೂಡ ಅರ್ಜುನ ಬಂದಿದ್ದ, ಹಿಂದೆ ಅದಕ್ಕಿಂತ ಮುಂಚೆ ದ್ರೋಣ ಎಲ್ಲ ಬಂದಿತ್ತು ಅನ್ನುವಂಥದ್ದು. ಈ ಬಾರಿ ಆ ಥರ ಗೌರವವನ್ನು ಅಭಿಮನ್ಯು ಕೂಡ ಕೊಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿಲ್ವ ಅನ್ನೋಂಥ ಪ್ರಶ್ನೆಯನ್ನು ಜನರು ಕೇಳ್ತಾರೆ. ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಹಿರಿಯ ಆನೆ ಇದರಲ್ಲೇ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂಥ ಒಂದು ಏನಾದರೂ ಇದ್ದರೆ ಅದನ್ನು ಗಮನಿಸೋಣ. ಸರ್, ಇನ್ನು ಮತ್ತೊಂದು ಆನೆ ಅಂತಂದರೆ ದಸರಾದಲ್ಲಿ ಪ್ರಮುಖವಾಗಿ ಭೀಮಾ ಆನೆ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರುವಂಥದ್ದು, ಭವಿಷ್ಯದ ಆನೆ ಅಂತ ಕೂಡ ಕರೆಸ್ಕೊಳ್ತಾ ಇತ್ತು. ಚಿಕ್ಕ ವಯಸ್ಸಿಗೆ ನಾವು ಒಂದು ರೀತಿಯಲ್ಲಿ ಬೌದ್ಧಾಕಾರವಾದಂತಹ ಆನೆ ಇರ್ಬೋದು, ಹೇಳಿದಂತೆ ಕೇಳ್ತಾ ಇತ್ತು. ಸರ್, ಆನೆ ಕೂಡ ಈ ಬಾರಿ ಬರ್ತಾ ಇಲ್ಲ. ಈಗಾಗಲೇ ತಮಗೆ ಹೇಳಿದಂತೆ ಮಸ್ತ್ ಅವಧಿ ಇರ್ತದೆ. ಮಸ್ತಲ್ಲಿರುವ ಆನೆ ಆಗಿದೆ ಭೀಮಾ. ಮಸ್ತ್ ಕಡಿಮೆ ಆಗಿ ಅಥವಾ ಮಸ್ತ್ ಅಫೆಕ್ಟ್ ಮಾಡ್ತಿಲ್ಲ ಅಂದರೆ ಬಹುಶಃ ಅದು ಭಾಗವಹಿಸುವ ಸಂಭವ ಇದೆ. ಅದು ಸ್ಪೇರಲ್ಲಿದೆ. ಸರ್, ಇನ್ನು ಅಭಿಮನ್ಯು ನಂತರದಲ್ಲಿ ಸರ್ ಉತ್ತರಾಧಿಕಾರಿ, ಯಾಕೆಂತಂದರೆ ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ಅಭಿಮನ್ಯು ಇದೆ ಅಂದರೆ ದಸರಾ ಸಕ್ಸಸ್ ಅನ್ನುವಂಥ ಮಾತುಗಳು ಸಾಕಷ್ಟಿತ್ತು. ಅಭಿಮನ್ಯು ನಂತರದಲ್ಲಿ ಯಾರು ಸರ್? ಈಗ ಎಲ್ಲ ಅಭಿಮನ್ಯುವಿನ ಸಹೋದರರಿದ್ದಾರಲ್ಲ, ಅವರು ಧನಂಜಯ, ಮಹೇಂದ್ರ, ಏಕಲವ್ಯ, ಇವು ಪಟ್ಟಿಯಲ್ಲಿರುವ 1, 2, 3 ಆನೆಗಳು. ಇವುಗಳ ಆದಿಯಾಗಿ ಉತ್ತಮ ಬಿಹೇವಿಯರು ಮತ್ತು ನಮ್ಮ ಒಂದು ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ, ತಾಲೀಮ್ ಮಾಡುವಾಗ ಯಾವುದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಉತ್ತಮ ರೀತಿಯಲ್ಲಿ ಸನ್ನದ್ಧವಾಗಿದೆ ಅದನ್ನು ಸೆಲೆಕ್ಟ್ ಮಾಡಲಾಗ್ಬೋದು. ಈಗ ಗಜಪಯಣ ಯಾವಾಗ ಆರಂಭ ಆಗುತ್ತೆ ಸರ್? ಪುರ ಪ್ರವೇಶವನ್ನು ಆನೆಗಳು ಯಾವಾಗ ಪಡ್ಕೊಳ್ತವೆ? ಈಗಾಗಲೇ ಘೋಷಣೆ ಮಾಡಿರುವಂತೆ ಗಜಪಯಣ 26ನೇ ತಾರೀಕಿದೆ ವೀರನಹೊಸಳ್ಳಿ. ತಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇನ್ನು ಪುರ ಪ್ರವೇಶ 28ಕ್ಕೆ 28ಕ್ಕೆ ಅರಮನೆ ಪ್ರವೇಶ ಅಂತ ನಿಗದಿಯಾಗಿದೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಅಧಿಕಾರಿಗಳ ಮಾಹಿತಿಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.